ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಗ್ಗೆನೇ ಸಿಗಂದೂರು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ನಮ್ಮ ಪ್ರವೀಣ್ ಅವ್ರದ್ದು ಫ್ರೆಂಡ್ ಅವರು ಮೈಸೂರಿಂದ ಬಂದಿದ್ದರು, ಅವ್ರ ಫ್ಯಾಮಿಲಿ. ಹಾಗೆ ಅವ್ರನ್ನ ಕರ್ಕೊಂಡು ಸಿಗಂದೂರಿಗೆ ಹೋಗಿ ಬರೋಣ ಅಂತ. ಮಳೆ ಸ್ಟಾರ್ಟ್ ಆಗಿದೆ, ಬೆಳಗ್ಗೆನೇ ಬಂದಿರಲಿ ಮನೆಯಿಂದ ತಿಂಡಿ ಮಾಡ್ಕೊಬಂದ್ಬಿಟ್ಟು ಇಲ್ಲಿವಾಗ ತಿನ್ನೋಣ ಅಂತ ನಿಲ್ಸಿದ್ದೀವಿ. ತಿಂದಾದ್ಮೇಲೆ ಮತ್ತೆ ಹೋಗೋದು. ಮಳೆ ನಿಲ್ತಿವಾಗ. ಬಾ 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 ಹೇಳು. ಅವನದು ಅಷ್ಟೇ, ಮಳೆ ಬರ್ತಿದೆ. ಮತ್ತು ನೋಡೋಣ ಮುಂದಕ್ಕೆ ಎಲ್ಲೆಲ್ಲ ಹೋಗೋದು ಏನೆಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದೊಡ್ಡ ಸೇತುವೆ ಇದೆ, ಪಟಗುಪ್ಪ ಸೇತುವೆ ಅಂತ, ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಫುಲ್ ನೀರು, ಶರಾವತಿ ನದಿ ಇದು. ಈ ಕಡೆ ಎಲ್ಲ ಹಾಗೆ ಮಳೆ ಬರ್ತಾ ಇದೆ. ಅವ್ರು ಅಲ್ಲಿದ್ದಾರೆ, ನಾನು ಹಿಂದ್ಗಡೆ ಇದ್ದೀನಿ ಆಯಿತಾ. ಬೇಗ ಹೋಗಬೇಕು. ನೋಡಿದೆ ಪಟಗುಪ್ಪ ಸೇತುವೆ ಅಂತ, ದೊಡ್ಡ ಸೇತುವೆ. ಅಲ್ಲಿಂದ ನಾವು ಈಗ ಸಿಗಂದೂರಿಗೆ ಹೋಗೋಕ್ಕೆ ಮತ್ತೆ 23 ಕಿಲೋಮೀಟ್ರ್ ಹೋಗಬೇಕು. ಮಳೆ ಬಂದು ನೋಡಿ ನೀರೆಲ್ಲ ಹೇಗಾಗಿದೆ ಅಂತ ಕಲರು. ಹೇಗಿದೆ? ಅದ್ಭುತ, ಸೂಪರ್ ಆಗಿದೆಯಾ? ಆಂಟಿ ಯಾಕೆ ಒಳ ಕೂತಿದ್ದು? ಹಲೋ ಸರ್, ಈ ಕಡೆ ನೋಡಿ, ಎಷ್ಟು ಮೀನು ಹಿಡ್ದಿದ್ದೀರಿ? ಕಂದು ಸೈಡಲ್ಲಿ ಹಿಡಿಯೋರ್ದು ಇಂಟರ್ವ್ಯೂ ಮಾಡ್ತೀನಿ. ಕಡ್ಡಿ ಅಂದ್ರೆ ಮರದ್ದು ಕಡ್ಡಿನ ಒಳಗಡೆ ಭೂಮಿಯೊಳಗೆ ಹಾಕ್ಬಿಟ್ಟು. ಇಲ್ಲಿ ಏನಾಯ್ತು ಅಂತಂದ್ರೆ, ತೆಪ್ಪದಲ್ಲಿ ಮೀನ್ ಹಿಡಿತಾ ಇದ್ರು. ಇಲ್ಲಿ ನಮ್ಮ ಮನೆಯವರು ಈ ಕಡೆ ಮಲ್ನಾಡ್ ಕಡೆ ಯಾವ ರೀತಿ ಮೀನ್ ಹಿಡಿತಾರೆ ಅಂತ, ಅವರು ಮೈಸೂರು ಕಡೆ ಯಾವ ರೀತಿ ಮೀನ್ ಹಿಡಿತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇಬ್ರು ಕೂಡ ಎಲ್ಲೂ ಕೂಡ ಮೀನ್ ಹಿಡಿಯೋದಕ್ಕೆ ಹೋಗಿರಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ, ಎಷ್ಟು ಮೀನೆಲ್ಲ ಹಿಡ್ದಿದ್ದೀರಾ ನೀವಿಬ್ರು ಅಂತ. ಮನೆಯಿಂದ ಬೆಳಗ್ಗೆ ಬೇಗನೆ ಹೊರಟ್ವಿ, ಅಂದ್ರೆ ತಿಂಡಿ ತಿಂದಿರ್ಲಿಲ್ಲ. ಅಷ್ಟು ಬೆಳಗ್ಗೆ ತಿನ್ನೋದಕ್ಕಾಗಲ್ಲ ಅಂತೇಳಿ ತಿಂಡಿನ ರೆಡಿ ಮಾಡಿ ಬಾಕ್ಸ್ ಹಾಕೊಂಡು ತಗೊಂಡಿದ್ದೆ. ನಾವು ಮನೆಯಿಂದ ಹೊರಟಾಗ ಅಷ್ಟು ಮಳೆ ಇರಲಿಲ್ಲ. ರೋಡಲ್ಲಿ ಹೋಗ್ತಾ ತುಂಬಾ ಮಳೆ ಜಾಸ್ತಿ ಆಯ್ತು. ಮತ್ತೆ ಬೇರೆ ಎಲ್ಲೂ ನಿಲ್ಸೋದಕ್ಕಾಗಲ್ಲ ಅಂತ ಹೇಳಿ ಹೋಗ್ತಾನೆ ಒಂದು ಸಣ್ಣದಾಗಿ ಹೋಟ್ಲ್ ಇತ್ತು, ಅದು ಓಪನ್ ಆಗಿರ್ಲಿಲ್ಲ. ಅದ್ರ ಎದುರುಗಡೆನೆ ತಿಂಡಿ ತಿಂದು ಮತ್ತೆ ನಾವು ಸಿಗಂದೂರ್ ಕಡೆ ಹೊರಟ್ವಿ. ನಾವು ಸಿಗಂದೂರ್ಗೆ ಲಾಂಚಲ್ಲಿ ಹೋಗೋದು ಅಂತ ಹೇಳಿ ಬಂದಿದ್ದು. ಆಂಟಿ ಅವರು ಅಲ್ಲಿಂದ ಬಂದಿದ್ದೆ ಅದೇ ಉದ್ದೇಶಕ್ಕೋಸ್ಕರ. ಅಂದ್ರೆ ಇವಾಗ ಸೇತುವೆ ಆಗ್ತಿದೆ, ಮತ್ತೆ ಲಾಂಚಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಲಾಂಚಲ್ಲಿ ಒಂದ್ಸಲ ಆದ್ರೂ ಹೋಗ್ಬೇಕು ಅಂತ ಹೇಳಿ ಅವರು ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ನೋಡಿದ್ರೆ ಲಾಂಚಲ್ಲೇ ವೆಹಿಕಲ್ ಎಲ್ಲ ಹಾಕ್ತಾರೆ. ಆದ್ರೆ ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ರಶ್. ಒಂದು 2 ರಿಂದ 3 ಕಿಲೋಮೀಟರ್ ವೆಹಿಕಲ್ ನಿಂತಿತ್ತು. ಅದನ್ನ ನೋಡ್ಬಿಟ್ಟು ನಮ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ನಮ್ ಕಾರ್ನ ಮತ್ತೆ ಬೇರೆ ಕಡೆ ನಿಲ್ಸ್ಬಿಟ್ಟು ನಾವು ಲಾಂಚಲ್ಲೇನೆ ಹೋಗೋಣ ಅಂತ ಹೇಳಿ ಬಂದ್ವಿ. ಅಂದ್ರೆ ಲಾಂಚ್ಗೆ ನಮ್ಮ ಕಾರ್ಗಳು ಏನ್ ವೆಹಿಕಲ್ ತಂದಿರ್ತೀವಿ ಅದನ್ನ ಹಾಕ್ತಾರೆ. ಆದ್ರೆ ವೆಹಿಕಲ್ ನಿಂತಿರೋ ಲೈನ್ ನೋಡ್ಬಿಟ್ರೆ ಇವತ್ತು ಸಂಜೆ ಆದ್ರೂ ಕೂಡ ನಮ್ಗೆ ದರ್ಶನ ಆಗಲ್ಲ ಅಂತ ಅನ್ಸ್ಬಿಡ್ತು. ಅದಕ್ಕೋಸ್ಕರನೇ ಬೇರೆ ಕಡೆ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ನಾವು ಲಾಂಚಲ್ಲೇನೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಂದ್ರೆ ಒಂದು ಲಾಂಚಲ್ಲಿ ತುಂಬಾ ವೆಹಿಕಲ್ಗಳನ್ನ ಹಾಕ್ಬೋದು, ಆದ್ರೆ ಅಷ್ಟೊಂದು ಇದ್ರೆ 2 ರಿಂದ 3 ಕಿಲೋಮೀಟರ್ ಬರೀ ವೆಹಿಕಲ್ಲೇ ಅಷ್ಟುದ್ದ ನಿಂತಿತ್ತು, ನಮ್ಗೆ ಸಾಧ್ಯನೇ ಆಗಲ್ಲ ಅಂತ ಅನ್ನಿಸ್ತು. ಮತ್ತೆ ಹಾಗೆ ಬಂದ್ವಿ. ಲಾಂಚಲ್ಲಿ ನಾವು ಇದೇ ಫಸ್ಟ್ ಅಲ್ಲ ಬರ್ತಿರೋದು. ಅವರು ನಮ್ಮ ಪ್ರವೀಣ್ ಅವರ ಫ್ರೆಂಡ್ ಬಂದಿದ್ರಲ್ಲ, ಅವರೆಲ್ಲ ಅವ್ರ ಅಮ್ಮ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಅವ್ರಿಗೂ ಒಂದು ಇದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಲಾಂಚಲ್ಲಿ ಕರ್ಕೊ ಬಂದಿದ್ದು. ಇಲ್ಲ ಅಂತಂದ್ರೆ ನಮ್ಮ ಮನೆ ಕಡೆಯಿಂದ ಬೇರೆ ಕಡೆ ರೂಟ್ ಇದೆ, ಲಾಂಚ್ ಅಲ್ದೇನೆ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ. ಹಾಗೂ ಕೂಡ ನಾವು ಬರ್ಬೋದಿತ್ತು. ನಾವು ಮಳೆಗಾಲದಲ್ಲಿ ಯಾವತ್ತೂ ಬಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಇವಾಗಂತೂ ಅಲ್ಲಿ ಸೇತುವೆ ಎಲ್ಲ ಆಗ್ತಿದೆಲ್ಲ, ಮತ್ತೆ ಮಳೆಗಾಲ, ಆಷಾಢ ಮಾಸ ಎಲ್ಲಾನು ಅನ್ಕೊಂಡು ತುಂಬಾ ಜನ ಇದ್ರು. ನಾವು ಬಂದಿದ್ದಕ್ಕೂ ಫುಲ್ಲು ಮಳೆ. ಮನೆಯಿಂದ ಬರುವಾಗ ಸ್ವಲ್ಪ ಕಡಿಮೆ ಇತ್ತು ಮಳೆ. ಹಾಗೆ ಅನ್ಕೊಂಡು ನಾವು ಛತ್ರಿ ಏನು ತಂದಿರ್ಲಿಲ್ಲ. ಅಕಸ್ಮಾತ್ ತಂದಿದ್ರು ಕೂಡ ಈ ಜನರ ಮಧ್ಯದಲ್ಲಿ ನಮ್ ಛತ್ರಿ ಉಳಿತಾನೂ ಇರ್ಲಿಲ್ಲ. ಅಷ್ಟು ಜನ ಇರ್ತಾರೆ. ಇದ್ರೊಳಗಡೆ ಹೋಗೋದಕ್ಕೂ ಕೂಡ ತುಂಬಾನೇ ಖುಷಿ ಅನ್ಸತ್ತೆ. ಜೀವನದಲ್ಲಿ
ಒಟ್ನಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ಮೇಲೆ ಒಂದು ಸಲನಾದ್ರೂ ಈ ಸಿಗಂದೂರು ಲಾಂಚಲ್ಲಿ ಬಂದು ಹೋಗ್ಬೇಕು. ಅಷ್ಟು ಒಂದು ಚೆನ್ನಾಗ್ ಅನ್ಸುತ್ತೆ, ಒಂದು ಒಳ್ಳೆ ಫೀಲ್ ಅಂತ ಅನ್ಸುತ್ತೆ. ಕಾಡಿನ ಮಧ್ಯದಲ್ಲಿ ಇರುವಂತ ಒಂದು ದೇವಸ್ಥಾನ. ಸಾಮಾನ್ಯವಾಗಿ ನಮ್ಮ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋರಕ್ಕಿಂತನೂ ಹೊರಗಡೆ ಭಾಗದಿಂದ ಬರುವಂತ ಜನಗಳು ಜಾಸ್ತಿ ಇಲ್ಲಿ. ಹಾಗೆ ಬಂದ್ವಿ ನಾವು. ಬಂದು ವೈಟ್ ಕಲರು ಬಟ್ಟೆ, ಎಸ್ಪೆಷಲಿ ಮಳೆಗಾಲದಲ್ಲಿ ಮಾತ್ರ ವೈಟ್ ಕಲರ್ ಯಾರು ಕೂಡ ಹಾಕೊಂಡ್ ಬರಬಾರ್ದು, ಆ ರೀತಿ ಆಗಿತ್ತು. ನಾನು ವೈಟ್ ಪ್ಯಾಂಟ್ ಹಾಕೋ ಬಂದು ಫುಲ್ ಎಲ್ಲ ಕೆಂಪು ಎದ್ದು ಹೋಗಿತ್ತು. ಮಳೆ ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಈ ತರ ಎಲ್ಲ ಅಂತ ನನಗೆ ಕೆಸರೆಲ್ಲ ಎದ್ದಿದೆ ಅಂತ ಗೊತ್ತಿರಲಿಲ್ಲ. ಅದರಲ್ಲೂ ಇವಾಗ ಬ್ರಿಡ್ಜ್ ಕೆಲಸ ಎಲ್ಲ ಮಾಡ್ತಿದಾರಲ್ಲ, ಅದರಿಂದ ಫುಲ್ ಕೆಸರು ಕೆಂಪು ಎದ್ದು ಹೋಗಿತ್ತು. ವೈಟ್ ಕಲರ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ ನಾನು, ಅದೆಲ್ಲ ವೈಟ್ ಹೋಗಿ ಫುಲ್ ರೆಡ್ ಕಲರ್ ಆಗ್ಬಿಟ್ಟಿತ್ತು. ಮತ್ತೆ ಏನಂತಂದ್ರೆ ನಾವು ಹೋಗುವಾಗ ಇನ್ನೊಂದು ಲಾಂಚ್ ಬಂತು. ಒಂದು ಲಾಂಚಲ್ಲಿ ದೇವಸ್ಥಾನಕ್ಕೆ ಜನ ಹೋಗ್ತಾ ಇದ್ರೆ, ಇನ್ನೊಂದು ಲಾಂಚಲ್ಲಿ ದೇವಸ್ಥಾನ ಕಡೆಯಿಂದ ಜನ ಬರ್ತಾ ಇದ್ರು. ಈ ಲಾಂಚಲ್ಲಿ ಹೋಗ್ತಾ ಇದ್ರೆ ಎಲ್ಲೋ ಸಮುದ್ರ ಮಧ್ಯದಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಇದು ನದಿ ಮಧ್ಯದಲ್ಲಿ ಹೋಗ್ತಾ ಇದ್ರು ಕೂಡ ಹಾಗೆ ಅನ್ಸುತ್ತೆ. ತುಂಬಾನೇ ಜನ, ಎಲ್ಲರೂ ಸ್ವಲ್ಪ ಸ್ವಲ್ಪ ಜಾಗ ಮಾಡ್ಕೊಂಡು ಹಾಗೆ ನಿಂತಿದ್ವಿ. ಅದ್ರಲ್ಲೂ ಮಳೆ ಬೇರೆ ಬರ್ತಾ ಇತ್ತು. ನಾನು ಮತ್ತೆ ಲಿಶಿತು ಮುಂದ್ಗಡೆ ಬಂದ್ಬಿಟ್ಟು ನಿಂತ್ವಿ. ಸ್ವಲ್ಪ ಶೆಲ್ಟರ್ ತರ ಫುಲ್ ಕ್ಲೋಸ್ ಆಗಿತ್ತು, ಅಲ್ಲಿ ಸ್ವಲ್ಪ ನಮಗೆ ಮಳೆ ಬರ್ಲಿಲ್ಲ ಅಂತ ಬಿಟ್ರೆ ಹೋಗುವಾಗನು ಸ್ವಲ್ಪ ಜಾಸ್ತಿನೇ ಮಳೆ ಬಂತು. ಇದೇ ನೋಡಿ ಬ್ರಿಡ್ಜ್ ಇವಾಗ ಆಗ್ತಾ ಇರೋದು. ಇದಾದ್ರೆ ಈ ಲಾಂಚಲ್ಲೆಲ್ಲ ಹೋಗುವಂತದ್ದು ಇರಲ್ಲ ಅಂತ ಅನ್ಸುತ್ತೆ. ಬ್ರಿಡ್ಜ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದು ಲಾಂಚ್ನ ಅಂತ ಅನ್ಸುತ್ತೆ. ಆಮೇಲಿಂದ ಈ ತರ ನದಿ ಮಧ್ಯದಲ್ಲಿ ಹೋಗುವಂತದಿರಲ್ಲ, ಬ್ರಿಡ್ಜ್ ಅಲ್ಲೇನೆ ಆರಾಮಾಗಿ ಹೋಗಿ ಬರ್ಬೋದಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡ್ಬೋದು. ಆದ್ರೆ ಇದ್ರಲ್ಲಿ ಹೋಗುವಂತ ಮಜಾನೇ ಬೇರೆ. ಹೀಗೆ ನಾವು ನೋಡ್ಕೊಂಡು ಮಳೆಲಿ ನೆನ್ಕೊಂಡು ಹಾಗೇನೆ ಮತ್ತೆ ದೇವಸ್ಥಾನದ ಹತ್ರ ಲಾಂಚಿಂದ ಇಳಿದ್ವಿ. ಲಾಂಚಿಂದ ಇಳಿದ್ಮೇಲೆ ಇರೋದು ಈ ತರ ವೆಹಿಕಲ್ಗಳು ಬರ್ತದೆ, ಅದ್ರಲ್ಲಿ ಹತ್ಕೊಂಡು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಆ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ಜನ ಅಂದ್ರೆ ಜನ ಅಂತೂ. ಅದ್ರಲ್ಲಿ ಹತ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಬಂದು ಸ್ಲಿಪ್ಪರ್ ಎಲ್ಲ ಇಟ್ಬಿಟ್ಟು ನಂತರ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಂತೂ ಏನೂ ಕೂಡ ನಾವು ರೆಕಾರ್ಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗೆ ಮತ್ತೆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊ ಬಂದ್ವಿ. ನಾವು ಹೋಗೋಷ್ಟರಲ್ಲಿ ತುಂಬಾ ರಶ್ ಇತ್ತು, ಅದಕ್ಕಿಂತ ಮೊದ್ಲೇನೆ ಜನ ಎಲ್ಲ ಬಂದ್ಬಿಟ್ಟಿದ್ರು. ಮತ್ತೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸಿದ್ವಿ. ಅದ್ರಲ್ಲೂ ಈ ಸಲ ಕುಂಕುಮಾರ್ಚನೆ ಮಾಡಿಸಿದಾಗ ನಮಗೆ ಫಸ್ಟಲ್ಲೇ ಜಾಗ ಸಿಕ್ತು, ಕೂತ್ಕೊಂಡು ದೇವಿ ಮುಂದೆನೆ ಕುಂಕುಮಾರ್ಚನೆ ಎಲ್ಲ ಮಾಡಿದ್ವಿ. ಅದೊಂದು ತುಂಬ ಖುಷಿ ಆಯಿತು. ಹೊರಗಡೆ ಬಂದು ನೋಡಿದರೆ ತುಂಬ ಮಳೆ ಬರ್ತಾ ಇತ್ತು. ಈ ಮಳೆಗಾಲದಲ್ಲೂ ನಾವು ಛತ್ರಿನ ಮನೇಲಿ ಬಿಟ್ಟು ಹೋಗಿದ್ವಿ, ಕಾರಲ್ಲಿ ಹೋಗೋದಲ್ಲ ಅಂತ ಹೇಳಿ. ಮತ್ತೆ ಮನೆಯಿಂದ ಬರುವಾಗ ಮಳೆ ಅಷ್ಟು ಇಲ್ಲದೆ ಇರೋದ್ರಿಂದ ನಮ್ಗೆ ಅದನ್ನ ನೆನಪು ಆಗಿಲ್ಲ. ಮತ್ತೇನು ಮಾಡೋದು ಅಂತ ಮಳೇಲಿ ನೆನ್ಕೊಂಡು ಬಂದಿದ್ದೇ ಆಯಿತು. ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಮತ್ತೆ ಮಳೆ ನಿಂತ ಮೇಲೆ ಲಾಂಚ್ ಹತ್ರ ಹೋದ್ವಿ. ಲಾಂಚ್ ಹತ್ರ ಹೋದರೆ ಖಾಲಿ ಇತ್ತು, ತುಂಬ ಜನ ಇದ್ದರು. ಹಾಗೆ ನಾವು ಫಸ್ಟ್ ಬಂದಿದ್ದಕ್ಕಿಂತನೂ ಇವಾಗ ಹೋಗ್ತಿರೋ ಲಾಂಚು ಸ್ವಲ್ಪ ದೊಡ್ಡದಿತ್ತು. ವೆಹಿಕಲ್ಸ್ ಎಲ್ಲ ಹಾಕೋ ತನಕನೂ ಸೈಡಲ್ಲಿ ನಿಂತ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಮೀನುಗಳೆಲ್ಲ ಬರ್ತಾಯಿತ್ತು. ಹಾಗೆಯೇ ಹೊಸ ಸೇತುವೆ ಕೆಲಸನೂ ಆಗ್ತಿತ್ತಲ್ಲ, ಅದನ್ನು ಸ್ವಲ್ಪ ನಿಂತ್ಕೊಂಡು ಎಲ್ಲ ನೋಡಿದ್ವಿ. ಲಾಂಚ್ ಫುಲ್ ಆಗೋ ತನಕನೂ ಲಾಂಚ್ ಹೊರಡೋದಿಲ್ಲ. ಅಷ್ಟರಲ್ಲಿ ಮಳೆ ಬಂತು. ಮಳೆ ಬಂದಾಗ ಇನ್ನೇನು ಮಾಡೋದು, ಮಳೆಗೆಲ್ಲರೂ ನಿಲ್ಲೋಣ ಅಂತ ಸಾಧ್ಯನೇ ಇಲ್ಲ. ನದಿ ಮಧ್ಯದಲ್ಲಿದ್ದೀವಿ, ಮಳೆ ನೆಂದಿದ್ದಾಯ್ತು ಫುಲ್ಲು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಏನೋ ಬೇಗ ಆಗುತ್ತೆ, ಆದರೆ ಈ ಲಾಂಚಲ್ಲಿ ಬಂದು ಅದು ಫುಲ್ ಆಗೋ ತನಕನೂ ಹೊರಡಲ್ವಲ್ಲ, ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಾವಲ್ಲಿ ನೋಡ್ತಾ ಬೇರೆ ಲಾಂಚು ಬರ್ತಿರುತ್ತಲ್ಲ, ಅವ್ರನ್ನ ನೋಡಿದ್ರು ಏನೋ ಒಂದು ಖುಷಿ ನಮಗೆ. ಓ, ನಮ್ಮ ಥರ ಅವರು ಬರ್ತಾ ಇದ್ದಾರೆ ಅನ್ನೋ ಥರ. ಅವ್ರು ಯಾರು ಅಂತಲೇ ಗೊತ್ತಿರಲ್ಲ, ಆದ್ರೂ ಹಾಯ್ ಬಾಯ್ ಮಾಡ್ತಾ ಇರ್ತೀವಿ. ಅಷ್ಟರಲ್ಲಿ ತುಂಬಾ ಮಳೆ ಬರೋದಕ್ಕೆ ಶುರುವಾಯಿತು. ನಮ್ಮ ಅವಸ್ಥೆ ನೋಡಿ ಹೇಗಾಗಿದೆ ಅಂತ. ಆದರೂ ಮಳೆ ಬರುತ್ತಲ್ಲ, ಹನಿನ ತಪ್ಪಿಸ್ಕೊಳಕ್ಕಾದ್ರೂ ಸ್ವಲ್ಪ ವೇಲೆಲ್ಲ ಮುಚ್ಕೊಂಡ್ವಿ. ಅದೆಲ್ಲ ಸಾಧ್ಯನೇ ಇಲ್ಲ, ಅಷ್ಟು ಮಳೆ ಬಂತು. ನಾವು ಹೋಗುವಾಗ ಇಲ್ದಿರೋ ಮಳೆ ಬರೋವಾಗ ತುಂಬ ಬಂದುಬಿಡ್ತು. ಮತ್ತೇನು ಮಾಡೋಕ್ಕಾಗತ್ತೆ, ಮಳೆಯಲ್ಲಿ ನೆಂದಿದ್ದಾಯ್ತು ಫುಲ್ಲು. ಅವನು ಯಾವನ ಸಾರ್ ಒಂದ್ 2 ಸಾವಿರ ಛತ್ರಿ ನಿಲ್ಸ್ರಿ ಅಂದ. ಯಾವ ಛತ್ರಿ ಅಂದ್ರೆ ಆ ಸೇತುವೆ ಅಡ್ಡ ನಿಂತ್ಕೊಳತ್ತಲ್ಲ, ಎಲ್ಲರೂ ಕಲರ್ ಆಗಿದ್ದೀರ ನೋಡಿ. ಕುಂಕುಮ ಹೋಗಿಲ್ಲ ನೋಡಿ, ಎಷ್ಟು ಮಳೆನಾರು ಬರ್ಲಿ ನಿಮ್ದಿದೆ ಅಷ್ಟು ಮಳೆ ನಿಂತು ನೋಡಿ. ಒದ್ದೆ ಆಗ್ಬಿಟ್ಟಿದ್ದೀವಿ ಪೂರ್ತಿ. ಸಿಗಂದೂರು ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ಆದ್ರೆ ನಾವು ಊಟಕ್ಕೆ ನಿಲ್ಲಿಲ್ಲ ಅಲ್ಲಿ. ನಮ್ಗೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿದ್ವಿ. ಏನಂತಂದ್ರೆ ಇಲ್ಲಿ ತನಕ ಬಂದಿದೀವಲ್ಲ, ಮತ್ತೆ ಕೊಲ್ಲೂರು ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ, ಮೂಕಾಂಬಿಕಾ ಟೆಂಪಲ್ಗೆ. ಹಾಗೆ ಮತ್ತೆ ಪ್ಲಾನ್ ಚೇಂಜ್ ಮಾಡಿ ಫಸ್ಟ್ ನಮ್ಗೆ ಲಾಂಚ್ ಸಿಗ್ಬೇಕು. ಲಾಂಚ್ ಸಿಕ್ಕಿದ್ರೆ ಮಾತ್ರ ನಾವು ಎಲ್ಲಾದ್ರೂ ಹೋಗೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅಲ್ಲೇ ಉಳ್ಕೊಳ್ತಿದ್ವಿ. ಫಸ್ಟ್ ಲಾಂಚ್ ಸಿಕ್ತಲ್ಲ, ಮತ್ತೆ ಹತ್ಕೊಂಡು ಬಂದು ಇಲ್ಲೊಂದು ಹೋಟ್ಲ್ ಇತ್ತು ಸಣ್ಣದಾಗಿ, ಅಲ್ಲೊಂದು ಚಂದಾಗಿ ಬಿಸಿ ಬಿಸಿ ಊಟ ಮಾಡಿದ್ವಿ. ಮತ್ತೆ ಅಲ್ಲಿಂದ ನಾವು ಬಂದಿರೋದು ಇದು ಹಸಿರು ಮಕ್ಕಿ ಅಂತ. ಇಲ್ಲೂ ಕೂಡ ಲಾಂಚ್ ಇದೆ. ಇದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಲ್ಲ, ನನಗೂ ಕೂಡ ಗೊತ್ತಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲೂ ಕೂಡ ಇವಾಗ ಸೇತುವೆ ಆಗ್ತಿದೆ, ಅಲ್ಲಿ ಸಿಗಂದೂರಲ್ಲಿ ಆಗ್ತಾ ಇದೆಯಲ್ಲ, ಅದೇ ತರನೇ ಲಾಂಚ್ ಇದೆ ಇಲ್ಲಿ. ಇದು ವೆಹಿಕಲ್ಗಳನ್ನ ತಗೊಂಡೋಗುತ್ತೆ. ಆದ್ರೆ ಸಿಗಂದೂರಲ್ಲಿ ಇರುವಷ್ಟು ಜನ ಎಲ್ಲ ರಶ್ ಇರಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಹಾಗೆ ಮತ್ತೆ ಆ ಲಾಂಚಿಗೆ ಕಾಯ್ತಾ ಇದ್ವಿ, ಅದು ಬರೋದ್ ಲೇಟ್ ಆಗಿತ್ತು.
ಆತರ ವೀನಸ್ ಇಂತರ ಕಲ್ಲು ಅಲ್ಲ ಕಲ್ಲಲ್ಲ ಕಲರ್ ಅನ್ಸ್ತಿಲ್ವಾ? ಯಾರ ತರ ವೀನಸ್ ತರ? ನೋಡಿ ನೋಡಿದೆ ಚೂರು ಚೂರು. ಎಂತ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗಿಲ್ಲ ಇನ್ನು. ಎಷ್ಟು ಲಾಂಚಲ್ಲಿ ಬೇಕಾದಷ್ಟು ಹೋಗ್ಬಿಡ್ತು. ಅಲ್ಲಿಂದ ಮತ್ತೆ ಲಾಂಚ್ ಬಂತು. ಇದ್ರಲ್ಲಿ ಏನು ತುಂಬಾ ಜನ ಇರಲಿಲ್ಲ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಸಿಗಂದೂರಲ್ಲಿ ನಾವು ದೂರಕ್ಕೆ ಹೋಗ್ತೀವಲ್ಲ, ಅಷ್ಟು ದೂರ ಇಲ್ಲ, ಸ್ವಲ್ಪ ಸಣ್ಣದೇ ಅಂತಾನೆ ಹೇಳ್ಬೋದು. ಸಣ್ಣದಾಗಿ ಇಲ್ಲೂ ಕೂಡ ಸೇತುವೆನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಜನಕ್ಕಿಂತ ಜಾಸ್ತಿ ವೆಹಿಕಲ್ಗಳಿದೆ. ವೆಹಿಕಲ್ಗಳೇ ಬೇರೆ ಕಡೆ ಹೋಗೋದಕ್ಕೆ ಅಂತಾನೆ ಹಾಕ್ತಾರೆ ಈ ಲಾಂಚಲ್ಲಿ. ಅವಾಗ ಅನ್ನಿಸ್ತಿತ್ತು ಅದೆಷ್ಟು ಭಾರ ತಡ್ಕೊಳ್ಳುತ್ತೋ ಏನೋ ಅಂತ. ಅಂದ್ರೆ ಅಷ್ಟೊಂದು ವೆಹಿಕಲ್ಗಳು ಹಾಗೆ ಜನ ಎಲ್ಲ ಇರ್ತೀವಲ್ಲ, ಎಷ್ಟೊಂದು ಭಾರ ಇರುತ್ತೋ ಏನೋ ಅಂತ. ಒಂದ್ ರೀತಿನಲ್ಲಿ ಸಣ್ಣದೊಂದು ಹಡಗು ಅಂತಾನೆ ಹೇಳ್ಬೋದು. ಹಾಗೇನೆ ಇವಾಗ ಮಳೆ ಇರೋದಕ್ಕೆ ನೀರಂತೂ ಎಲ್ಲ ಕೆಂಪು ಕಲರ್ ಆಗಿತ್ತು, ಟೀ ಕಲರ್. ಆ ನೀರನ್ನ ನೋಡಿ ಕೆಲವ್ರಿಗೆಲ್ಲ ತಲೆ ಸುತ್ತ ಬರುತ್ತಲ್ಲ, ಅಂತವರೆಲ್ಲ ನಿಜವಾಗ್ಲೂ ಇದನ್ನ ನೋಡಿ ಭಯ ಪಡೋದೇನೆ. ಹಸಿರು ಮಕ್ಕಿ ಹೋಗಿ ಅದು ಕೆಂಪು ಆಗೋಗಿತ್ತು. ನಮ್ಗೆ ಭಯ ಅಂತ ಅನ್ಸಿದ್ರೆ ಲಿಶಿತ್ಗೆ ಏನು ಭಯ ಆಗ್ತಿರ್ಲಿಲ್ಲ, ಆರಾಮಾಗಿ ಕೂತಿದ್ದ. ಚೆನ್ನಾಗಿದೆ ಅಮ್ಮ ಅಂತ. ಅವನಿಗಂತೂ ಖುಷಿ ಆಯ್ತು. ಯಾಕೆಂತಂದ್ರೆ ಅಲ್ಲಿ ಸಿಗಂದೂರು ಲಾಂಚಲ್ಲಿ ಹೋಗಿದ್ವಲ್ಲ, ಅಲ್ಲೆಲ್ಲ ತುಂಬಾ ಜನ ಇದ್ರು. ಅವನಿಗೆ ಚೆನ್ನಾಗಿ ಕುತ್ಕೊಂಡು ನೋಡೋದಕ್ಕೆಲ್ಲ ಆಗಿರ್ಲಿಲ್ಲ. ಇಲ್ಲಂತೂ ಫುಲ್ ಎಂಜಾಯ್ ಮಾಡ್ದ. ಮಳೆಯಲ್ಲಿ ಬಟ್ಟೆ ಒಣಗಿಸ್ಕೊಂಡು ಇವಾಗ ಕೊಲ್ಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ವಾಯ್ಸ್ ಹೋಗಿತ್ತು, ಮತ್ತೆ ಹೋಗ್ತಾ ಇದ್ವಿ. ಅಲ್ಲಿಂದ ಮತ್ತೆ ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹತ್ರ ಬರುವಾಗ ಸಂಜೆ ಆಗ್ಬಿಟ್ಟಿತ್ತು. ಇಲ್ಲಿ ಬಂದ್ರೆ ಏನು ಜಾಸ್ತಿ ರಶ್ ಅಂತ ಏನು ಇರಲಿಲ್ಲ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಜನನೂ ಕೂಡ ಜಾಸ್ತಿ ಇರಲಿಲ್ಲ. ಹಾಗೇನೆ ಇಲ್ಲಿ ದರ್ಶನನೂ ಕೂಡ ಬೇಗ ಆಗುತ್ತೆ, ತುಂಬ ಲೇಟ್ ಅಂತ ಏನೂ ಮಾಡಲ್ಲ. ಹಾಗೆ ಮತ್ತೆ ದೇವ್ರನ್ನೆಲ್ಲ ನೋಡಿಕೊಂಡು ಮೊದಲೇ ನಮಗೆ ಅಲ್ಲೆಲ್ಲ ಮಳೇಲಿ ನೆಂದು ಸುಸ್ತಾಗ್ಬಿಟ್ಟಿತ್ತು. ಮನೆ ಕಡೆ ಹೋದ್ರೆ ಸಾಕು ಅನ್ನೋ ಥರ ಆಗಿತ್ತು. ಅದರಲ್ಲೂ ನನಗೆ ಶೀತ ಆಗಿತ್ತು ಮೊದಲೇನೆ. ಇನ್ನು ಮಳೆ ನೆಂದ್ರೆ ಕೇಳೋದುಂಟ, ಜಾಸ್ತಿನೇ ಶೀತ ಎಲ್ಲ ಆಗೋದಕ್ಕೆ ಶುರು ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.